ಇವತ್ತಿನ ದಿನ ಉಳ್ಳಾಗಡ್ಡೆ ಬೆಳೆದಂಥ ರೈತ ಬೀದಿ ಪಾಲಾಗ್ಯಾನ. ಆದರೆ ಇವತ್ತಿನ ದಿನ ಸರ್ಕಾರ ಕಣ್ಣು ಮುಚ್ಕೊಂಡು ಕೊಳ್ತದ. MSP ರೇಟು ಮುಕ್ತ ಮಾರುಕಟ್ಟೆಯಲ್ಲಿ ಯಾವುದೇ ಬೆಳೆ ಬೆಳೀಲಿ, ಮುಕ್ತ ಮಾರುಕಟ್ಟೆಯಲ್ಲಿ MSP ರೇಟ್ಗಿಂತ ಕಡಿಮೆ ಧಾರಣೆಗೆ ಮಾರಿದರೆ ಸರ್ಕಾರ ಖರೀದಿ ಮಾಡಬೇಕಂತ ಒಂದು ಆದೇಶ ಐತೆ. ಆದರೆ ಇವತ್ತಿನ ದಿನ ಖರೀದಿ ಮಾಡಬಲ್ಲರು. ಅರಕೇರಿ ಎಂಬ ರೈತ ಮಾದೇವಪ್ಪ 500 ಪ್ಯಾಕೆಟ್ ತಂದು ಎಲ್ಲ ಇಲ್ಲೇ ಬಿಸಾಕಿ ಹೋಗ್ಯಾನ. ಇಲ್ಲಿ ನೇಣಿಗೆ ಶರಣಾಗಿದ್ದ. ಎಲ್ಲ ಇಲ್ಲಿ ಅಮಾಲ್ ಅವರು ರೈತರು ಬಂದು ಅದನ್ನು ಸಮಾಧಾನ ಮಾಡಿ ಕಳಿಸಿವಿ. ಇವತ್ತಿನ ದಿನ ಅಂಥ ರೈತಿಗೆ ಆತ ಏನು ಮಾಡಬೇಕಂತ ತೋಚಲಾರ್ದಂಗೆ ಊರಿಗೆ ಹೋದ್ಮೇಲೆ ಏನು ಮಾಡ್ಕೊಂತಾನೆ ಎಂಬುದು ನಮಗೆ ಅರ್ಥ ಆಗವಲ್ದು. ಇವತ್ತಿನ ದಿನ ಸರ್ಕಾರ ಅಂಥ ರೈತರನ್ನ ಇದು ಮಾಡಿ ಅವರಿಗೆ ಪರಿಹಾರ ಕೊಡಬೇಕು. ಮತ್ತು ಯಾವುದೇ ಬೆಳೆ ಮಾರ್ಕೆಟ್ನಲ್ಲಿ ಕಡಿಮೆ ರೇಟಿಗಿದ್ದರೆ MSP ರೇಟಿಗೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕಂತ ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇವೆ. ಇವಾಗ ಎಷ್ಟು 100-200 ರೂಪಾಯಿ ಧಾರಣೆ ಇಲ್ಲ, 500 ರೂಪಾಯಿ ಲಾಸ್ಟ್ ಐತೆ. ಆತ ಒಂದು 60-70 ಸಾವಿರ ಒಂದು ಎಕರೆಗೆ ಖರ್ಚು ಮಾಡ್ತಾನೆ ಉಳ್ಳಾಗಡ್ಡೆಗೆ. ಆದರೆ ಇವತ್ತಿನ ದಿನ ರೈತನ ಪರಿಸ್ಥಿತಿ ಏನಾಗಿರ್ಬೋದು? ಈ ಸರ್ಕಾರಕ್ಕೆ ಕಿವ ಇದಾವೋ ಇಲ್ಲೋ, ಕಣ್ಣ ಇದಾವೋ ಇಲ್ಲೋ. ಇನ್ನು ಮುಂದೆ ಆದರೂ ಯಾವುದೇ ಬೆಳೆ MSP ರೇಟ್ಗಿಂತ ಮುಕ್ತ ಮಾರುಕಟ್ಟೆಯಲ್ಲಿ ಕಡಿಮೆ ಇದ್ದರೆ ಖರೀದಿ ಮಾಡಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಮೂಲಕ ಲಕ್ಷ್ಮಣಗೌಡ ಕಡಗಂದೊಡ್ಡಿ.